ಗುರುಜಿ, ಶುಕ್ರವಾರದ ಕಾರ್ಯಕ್ರಮದಲ್ಲಿ ನಮ್ಮ ಶಿವಂ ವಾಸ್ತು ವಿಭಾಗದಲ್ಲಿ ನೀವು ಹೇಳ್ತಿದ್ರಿ, ಬೂದುಗುಂಬಳಕಾಯಿಯನ್ನ ಕಟ್ಟೋಕ್ಕೂ ಮುನ್ನ ನಮ್ಮ ಮನೆಯ ಸದಸ್ಯರಿಗೆ ನಿವಾಳಿಸ್ಬೇಕು ಅಂತ 6 ಬಾರಿ ಆಯ್ತು ಗಂಡ ಹೆಂಡತಿಗೆ ಸೇರಿಸಿ. ಮುಂದೆ ಯಾರ್ಯಾರಿಗೆ ಮಾಡ್ಬೇಕು ಹೇಳ್ತೀನಿ ಅಂತಿದ್ರಿ. ಖಂಡಿತ. ನೋಡಿ, ಎಲ್ಲ ವೀಕ್ಷಕರಿಗೆ ಪರಿಪೂರ್ಣವಾದ ಸ್ವಾಗತ ಮತ್ತೊಮ್ಮೆ ನಮ್ಮ ಶಿವಂ ವಾಸ್ತು ಕಾರ್ಯಕ್ರಮಕ್ಕೆ. ಈ ಶಿವಂ ವಾಸ್ತುವಲ್ಲಿ ವಿಶೇಷ ಅಂದರೆ ದಿವ್ಯ ಹೇಳಿದಾಗೆ 6 ಬಾರಿ ಅಂತ ಪಾಪ ಲೆಕ್ಕ ಇಟ್ಕೊಂಡ್ಬಿಟ್ಟು 6 ಬಾರಿ ಅಂತಲ್ಲ, ಒಬ್ಬ ಮನುಷ್ಯನಿಗೆ 3 ಸಲ ನಿವಾಳಿಸ್ಕೊಳ್ಳೋದು ಅಂತ. ನಿವಾಳಿಸಿದಾಗ ಗಂಡಿಗೆ ಹೆಣ್ಣಿಗೆ ಆದಮೇಲೆ ಅವ್ರ ಮಕ್ಕಳಿದ್ರೆ ಮಕ್ಕಳಿಗೆ, ತಂದೆ ತಾಯಿ ಬದುಕಿದ್ರೆ ತಂದೆ ತಾಯಿಗೆ, ಯಾರ್ಯಾರ ಮನೆಯಲ್ಲಿ ಸದಸ್ಯರಿದ್ರೋ ಅಷ್ಟು ಜನಕ್ಕೆ. ಆದರೆ ಕೆಲಸದವ್ರಿಗಾಗಲಿ ಹೊರಗಡೆ ಡ್ರೈವರ್ಗಾಗಲಿ ಇವರಿಗೆಲ್ಲರಿಗೂ ಮಾಡಬೇಕು ಅಂತಲ್ಲ, ನಿಮ್ಮ ಮನೆ ಕುಟುಂಬದವರಿಗೆ ಮಾತ್ರ. ದೊಡ್ಡಪ್ಪ ಚಿಕ್ಕಪ್ಪ ಏನಾದರೂ ಇದ್ದರೆ ಅಥವಾ ಬೇರೆ ಇನ್ನೊಂದು ವ್ಯವಹಾರ ಇದ್ದರೆ ಪಕ್ಷದಲ್ಲಿ ನೀವೇನು ಅಂದರೆ ನಮ್ಮ ಗಂಡ ಹೆಂಡತಿ ನಾವು ಮಕ್ಕಳು ಅಂತೀವರೆ, ಇನ್ನೊಂದು ಇಬ್ಬ ಗಂಡ ಹೆಂಡತಿ ಮಕ್ಕಳು ಅಂದರೆ ತಮ್ಮನ ಹೆಂಡತಿ ಅವನ ಮಕ್ಕಳು. ಹಾಗಿದ್ದಾಗ ಅವನು ಬೇರೆ ಕುಂಬಳಕಾಯಿ. ಜ್ಞಾಪಕ ಇಟ್ಕೊಳ್ಳಿ, ಸದ್ಯ ಅರ್ಥ ಆಯ್ತಾ? ನಿಮ್ಮ ಇಡೀ ಕುಟುಂಬದಲ್ಲಿ ಯಾರು ಗಂಡ ಹೆಂಡತಿ ಒಂದು ಮಕ್ಕಳಿರ್ತಾರೋ ಒಂದು ಕುಟುಂಬ ಅಂತ ಲೆಕ್ಕ. ನೀವೇನು ಮಾಡ್ಬಿಡ್ತೀರಾ, ಕೆಲವರು ಪಿಸ್ನಾರಿಗಳಿದ್ದಾರೆ, ನಾನು ನೋಡಿದ್ದೀನಿ, ಒಂದು ಕುಟುಂಬ ರೀ ನಮ್ಮದು ಅಂತ. ಯಾಕೆ? ಗಂಡ ಹೆಂಡತಿ ಆದ ತಕ್ಷಣ 15 ಜನ ಮಕ್ಕಳಿದ್ರೆ ಫುಲ್ ಸೇರಿ ಒಂದು ಕುಟುಂಬ ಅಂದ್ಬಿಡಿ. ಅಬ್ಬಬ್ಬಬ್ಬಬ್ಬಬ್ಬ, ಮಕ್ಕಳು ಸೈನ್ಯನ ಕರ್ಕೊಂಬಂದು ಕುಟುಂಬ ಅಂದರೆ ಇನ್ನೇನಂತೀರಾ? ಇದು ಕುಟುಂಬ ಅಲ್ಲ, ದೇಶದ ಹೊಣೆ ಅಂತ. ಪಾಪ್ಯುಲೇಷನ್ ಜಾಸ್ತಿ ಅಂತ ಹೇಳೋದು ಕೇಳ್ಕೊಳ್ಳಿ. ಗಂಡ ಹೆಂಡತಿ ಅವರ ಮಕ್ಕಳು ಮಾತ್ರ ಒಂದು ಕುಟುಂಬಕ್ಕೆ ಒಂದು ದೃಷ್ಟಿಗೆ ಫಲವನ್ನು ಕೊಡುತ್ತಷ್ಟೇ, ಅದ್ರ ಮೇಲೆ ಹೆಚ್ಚು ಕೊಡಲ್ಲ ಫಲ. ಅದಕ್ಕೋಸ್ಕರ ಆ ನಿವಾಳಿಸ್ತಕ್ಕಂಥ ವಿಚಾರವನ್ನು ನಿವಾಳಿಸಿದಾಗ ಗಂಡ ಹೆಂಡತಿ ಮಕ್ಕಳಿಗೆ 3 ಸಲ ನಿವಾಳಿಸಿ. ನಿಮ್ಮ ತಂದೆ ತಾಯಿ ಅಕಸ್ಮಾತ್ ಬದುಕಿದ್ರೆ, ಹುಡುಗಿ ತಂದೆ ತಾಯಿ ಅಂದರೆ ಹೆಂಡತಿ ತಂದೆ ತಾಯಿ ಬದುಕಿದ್ರೆ, ಇಬ್ಬರು ನಿಮ್ಮ ಅಕಸ್ಮಾತ್ ನಿಮ್ಮ ಜೊತೆ ಇದ್ದರೆ ಅವರು ಕೂಡ ನಿವಾಳಿಸಿ. ತಮ್ಮನ ಹೆಂಡತಿ ಅವರೇನಾದ್ರು ಇದ್ದರೆ, ಅಕ್ಕ ಬಾವ ಕೂಡ ಇಲ್ಲೇ ಇದ್ದುಬಿಟ್ಟಿದ್ದಾರೆ ಅಂದರೂ ಸಹ ಅವ್ರಿಗೂ ಬೇರೆ ನಿಂಬೆ ಹಣ್ಣು ಅಂತಲ್ಲ, ಬೇರೆ ಕುಂಬಳಕಾಯಿಯನ್ನು ನಿವಾಳಿಸ್ಬೇಕು. ಅವ್ರಿಗೇನು ಮಾಡಬೇಕು, ನಿಂಬೆ ಹಣ್ಣನ್ನು ಒಂದು ಜೊತೆಗೆ ನಿವಾಳಿಸ್ಬೇಕು. ಅಂದರೆ ಹೆಣ್ಣು ಮಕ್ಕಳಿಗಾದರೆ ಒಂದು ನಿಂಬೆ ಹಣ್ಣನ್ನು ಜೊತೆಗೆ ನಿವಾಳಿಸ್ಬೇಕು. ಕುಂಬಳಕಾಯಿ ಗಂಡು ಮಕ್ಕಳಿಗೆ ಮಾತ್ರ, ಕುಂಬಳಕಾಯಿ ಜೊತೆಗೆ ಒಂದು ನಿಂಬೆ ಹಣ್ಣು ನಿವಾಳಿಸ್ಬೇಕು ಹೆಣ್ಣು ಮಕ್ಕಳಿಗೆ. ಅಂದರೆ ಅಕ್ಕ ಭಾವಂದರು, ತಂಗಿ ಗಂಡ ಈ ಥರ ಏನಾದರೂ ನಿಮ್ಮ ಮನೇಲಿದ್ದರೆ, ಮದುವೆ ಆಗಿದ್ದವರು ಮನೇಲಿದ್ದರೆ, ಆ ದಿನದ ಕಾಲದಲ್ಲಿ ಅವತ್ತು ಅಮಾವಾಸ್ಯನೋ ಪೌರ್ಣಮಿ ಆಗಿದ್ದರೆ ಖಂಡಿತವಾಗ್ಲೂ ಅವ್ರಿಗೂ ನಿವಾಳಿಸಿ. ನೀವು ನಿವಾಳಿಸಿರ್ತಕ್ಕಂಥ ದೊಡ್ಡ ಮಗ ಮತ್ತು ತಂದೆ ತಾಯಿಗೆ ಏನು ನಿವಾಳಿಸಿರ್ತೀರ, ನೇರವಾಗಿ ಒಂದೊಂದು ಕೋಣೆಗೂ ಹೋಗಬೇಕು. ಜ್ಞಾಪಕ ಇಟ್ಕೊಳ್ಳಿ, ಒಂದೊಂದು ಕೋಣೆಗೂ ಹೋಗಬೇಕು. ಬಾತ್ರೂಮಿಂದ ಹಿಡಿದು, ಲೆಟ್ರಿನಿಂದ ಹಿಡಿದು, ಒಂದೊಂದು ಬೆಡ್ರೂಮಿಂದ ಹಿಡಿದು, ಡ್ರಾಯಿಂಗ್ ರೂಮಿಂದ ಹಿಡಿದು, ಕಿಚನಿಂದ ಹಿಡಿದು, ದೇವರ ಮನೆಯಿಂದ ಹಿಡಿದು ಎಲ್ಲ ಮೂಲೆನೂ. ಯಾಕೆಂದರೆ ಕೆಲವರು ಹೇಳ್ತಾರೆ ಬಾತ್ರೂಮ್ ಲೆಟ್ರಿನ್ಗೂ ಹೋಗ್ಬೇಕಂತ. ಸ್ನಾನ ಮಾಡಲ್ವಾ? ಪ್ರತಿಯೊಬ್ಬನು ಶೌಚಾಲಯಕ್ಕೆ ಹೋಗಲ್ವಾ? ಅಂದರೆ ಆ ಗೃಹದಲ್ಲಿ ಅದು ನಿವಾಸವೇ. ಈ ದೇಹದಲ್ಲಿ ಇಲ್ಲಿಗಡೆ ಇಂಟೆಸ್ಟೈನ್ ಅನ್ನೋದು ಅದು ಒಂದು ಪಿಂಡವೇ. ಅದಕ್ಕೆ ಕರ್ಮಪಿಂಡವನ್ನು ಭಗವಂತ ಆಕಾರಕ್ಕೆ ಕೊಟ್ಬಿಡ್ಯಾನೆ. ಎಷ್ಟು ಕರ್ಮಪಿಂಡ ಅಂದರೆ, ಮೊದಲನೇ ನರಕ ತಾಯಿ ಗರ್ಭ ಅಂತ ಹೇಳ್ತೀವಿ. ಆ ಥರ ಕಚಡದಲ್ಲಿ ನಾವು ಹುಟ್ಟಿ ಬೆಳೆದು 9 ತಿಂಗಳು ಅಲ್ಲೇ ಕಚಡ ನೀರಲ್ಲಿರ್ತೀವಿ. ಅದಾದಮೇಲೆ ನರಕದಿಂದ ಹೊರಗಡೆ ಬಂದು ಮತ್ತೊಂದು ನರಕವನ್ನು ನಮ್ಮ ಜೊತೆಗೆ ಇಂಟೆಸ್ಟೈನ್ಸ್ನ ಅಲ್ಲಿ ಹಾಕಿರ್ತಾನೆ. ಡೈಜೆಷನ್ ಸಿಸ್ಟಮ್, ಒಂದು ಲೆಟ್ರಿನ್ ಬಾತ್ರೂಮ್ ಇಲ್ಲೇ ಒಂದು ಟೆಂಪ್ರವರೇ ಕಟ್ಟಿರ್ತಾನೆ. ಆ ಡೈಜೆಷನ್ ಆಗಬೇಕಲ್ಲ. ಅದಕ್ಕೆ ಹೇಳೋದು, ದೇಹದ ಕರ್ಮ ಮನುಷ್ಯ ಸತ್ತ ಮೇಲೆ ಹೊರಗಡೆ ಬಿಸಾಕಕ್ಕೆ ಮೊದಲು ಚೆನ್ನಾಗೇ ಇರ್ತೀವಂತೆ, ಘಮ ಸೆಂಟೆಲ್ಲ ಹೊಡ್ಕೊಂಡು. ಒಂದು ಸಲ ಸತ್ತ ಮೇಲೆ ಆ ಕಡೆ ಬಿಸಾಕಿ ವಾಸನೆ ನಾರ್ತಾ ಇರುತ್ತೆ ದೇಹ. ಯಾಕೆಂದರೆ ಕರ್ಮಶೇಷ ಅನ್ನೋದು ಇರುತ್ತೆ ಅಂತ. ಅದಕ್ಕೆ ಹೇಳೋದು, ಮನುಷ್ಯನ ಜೀವನ ಬಹಳ ಕಷ್ಟವಾಗಿರ್ತಕ್ಕಂಥ ಈ ಜೀವನವನ್ನು ಸರಿಪಡಿಸ್ಕೊಳ್ಳೋದು ಇನ್ನಷ್ಟು ಕಷ್ಟ. ಆದರೂ ನಮ್ಮಲ್ಲಿ ಪ್ರಯೋಗ ಏನಂತ ಹೇಳ್ತೀವಿ, ಈ ಕುಂಬಳಕಾಯಿಯನ್ನು ನಿವಾಳಿಸಿದಾಗ ಹೊರಗಡೆ ತರಬೇಕು. ಒಂದೊಂದು ಕೋಣೆಗೆ ಹೀಗನ್ಬೇಕು, 1 2 3. ಆಮೇಲೆ ನಿಂತಲ್ಲೇ ಒಂದು ಪ್ರದಕ್ಷಿಣೆ ಹಾಕಿ. ದಯವಿಟ್ಟು ಹೇಳ್ತಿದ್ದೀನಿ, ಎಲ್ಲಿ ನಿಂತ್ಕೊಂಡಿರ್ತೀರಾ ಆ ದಯವಿಟ್ಟು ನಿಂತ್ಕೊಂಡಾಗ ಹೀಗೆ ನಿಂತಾಗ ಹಾಗೇ ಪ್ರದಕ್ಷಿಣೆ, ನಿಮ್ಮನ್ನು ನೀವೇ ಪ್ರದಕ್ಷಿಣೆ ಮಾಡ್ಕೋಬೇಕು. ಒಂದೊಂದು ಕೋಣೆಗೆ ಒಂದ್ಸಲಿ. ಕೋಣೆಯಿಂದ ಆಚೆ ಬರಬೇಕಾದ್ರೆ ಹಿಂದಿಂದಕ್ಕೆ ಬರಬೇಕು. ಜ್ಞಾಪಕ ಇಟ್ಕೊಳ್ಳಿ, ಕೋಣೆಗೆ ಹೀಗಂದು ಹಿಂದಿಂದಕ್ಕೆ ಬರಬೇಕು. ಒಂದು ಹೊಸಲಿಂದ ಆಚೆ ಹೋಗ್ಬೇಕಾದ್ರೆ ಹಿಂದಿಂದನೇ ಹೋಗಬೇಕು. ಹಿಂದೆ ಬಂದು ಕಾಲಿಟ್ಟು ಆಚೆ ಬಂದ ಮೇಲೆ ಇನ್ನೊಂದು ಕೋಣೆಗೆ ಹೋಗಬೇಕು. ಆಚೆ ಎಲ್ಲ ಬಂದುಬಿಟ್ಟ ಮೇಲೆ ಹಾಲಿಂದ ಮನೆಯಿಂದ ಆಚೆ ಬರಬೇಕಾದ್ರೆ ಹೊಸಲಿಗೆ ಹಿಂಗೆ ಅನ್ಬೇಕು. ಆಮೇಲೆ ಹೊಸಲಿಂದ ಆಚೆ ಬರಬೇಕು. ಹೊರಗಡೆ ಬಂದು ಹೊಡಿಬಾರ್ದು, ಅದನ್ನು ಸಿಂಬಿ ಅಂದರೆ ಮೊದಲೇ ಮಾಡ್ಕೊಂಡ್ಬಿಡ್ತೀವಿ, ಮಡಿಕೆ ಕಟ್ಟಕ್ಕೆ ಸಿಂಬಿ ಮಾಡ್ಕೊಂಡು. ಅದಕ್ಕೆ ಮಾಡಿಕೊಂಡ್ರೆ ಬೇಗ ಕಟ್ಬೋದು. ಹಿಂಗೆ ಹಾಕಿ ಇಮಿಡಿಯೇಟಾಗಿ ಹಾಕಬೇಕು. ಇಲ್ಲ ಕಟ್ಟಿಬಿಟ್ಟು ಮೇಲ್ಗಡೆ ನೇತು ಹಾಕಬೇಕು. ಈ ರೀತಿ ಮೇಲೆ ನೇತು ಹಾಕೊಳ್ಳೋದು. ಈಶಾನ್ಯದಲ್ಲಿ, ಪೂರ್ವ ಉತ್ತರಕ್ಕೆ ಮಧ್ಯದಲ್ಲಿ ಯಾವುದಾದ್ರೂ ಮೇಲ್ಗಡೆ ಹುಕ್ಕಿರುತ್ತೆ, ಅಥವಾ ದಾರ ಕಟ್ಟಿ ಆ ಬಾಲ್ಕನಿ ಇರುತ್ತೆ, ಅಥವಾ ಪ್ಯಾರಪೆಟ್ ವಾಲ್ ಇರುತ್ತೆ, ಅಲ್ಲಿ ಈಶಾನ್ಯ ಮೂಲೆಗೆ ನೇತಾಡ್ತಿರ್ಬೇಕು. ಮನೆ ಹೊರಗಡೆ ಅದು ಕಾಣ್ತಾ ಇರಬೇಕು, ಪ್ರತಿಯೊಬ್ಬರಿಗೂ ದೃಷ್ಟಿ ಆಗ್ತಾ ಇರಬೇಕು. ಎಲ್ಲೋ ಒಳಗಡೆ ಈಶಾನ್ಯ ಮೂಲೆಯಲ್ಲಿ ಕಟ್ಟಿಬಿಟ್ರೆ ಕಾಣೋದು. ಎಲ್ಲಿ ಕಟ್ಟಿದ್ದಾರೆ ಕುಂಬಳಕಾಯಿ, ನಾವು ಹುಡ್ಕೊಂಬರ್ಬೇಕು ಮನೆಗೆ ಅಷ್ಟೇ. ಹಾಗಲ್ಲ, ಹೊರಗಡೆ ಈಶಾನ್ಯ ಮೂಲೆ ಗೇಟ್ ಹತ್ರನೇ ಕಟ್ಟಬೇಕು.
ಹೊರಗಡೆ ಬಾಲ್ಕನಿ ಇದ್ದರೆ ಬಾಲ್ಕನಿ ಎಕ್ಸ್ಟೆಂಡ್ ಆಗಿದೆ ಕಟ್ಟಬೇಕು, ಪೋರ್ಟಿಗೋ ಎಕ್ಸ್ಟೆಂಡ್ ಆಗಿದೆ ಪೋರ್ಟಿಗೋ ಕಟ್ಟಬೇಕು, ಹೊರಗಡೆ ಭಾಗದಲ್ಲಿ ಪ್ಯಾರಾಪೆಟ್ ವಾಲ್ ಹಿಂಗೆ ಬಂದು ಎಕ್ಸ್ಟ್ರಾ ಬಂದಿದೆ ಆ ಕಡೆ ಕಟ್ಟಬೇಕು, ದೇವ ಮೂಲೆ ಕಟ್ಟಬೇಕು. ಇವತ್ತು ಈ ಶಿವಂ ವಾಸ್ತುವಲ್ಲಿ ಇನ್ನೊಂದು ಹೇಳ್ತಿದ್ದೀನಿ, ಕಪ್ಪು ಕಂಬಳಿ ದಾರದ ಜೊತೆಗೆ ನೀವು ಒಂದು ಮುಖವಾಡ ಮೇಲ್ಗಡೆ ಒಂದು ದೃಷ್ಟಿ ಬೊಂಬೆ ಕಟ್ಟಿರ್ತೀರಿ ಗೊತ್ತಾ, ಆ ದೃಷ್ಟಿ ಬೊಂಬೆಗೆ ಈ ಅಕ್ಕ ಅಕಸ್ಮಾತ್ ಹೆಣ್ಮಕ್ಳು ಮದುವೆ ಆಗದಿರೋ ಹೆಣ್ಮಕ್ಳು ಅಕಸ್ಮಾತ್ ಇದ್ದರೆ, ಅವಳು ತಂಗಿ ಅಂತ ಇದ್ದುಬಿಟ್ಟಿದ್ರೆ ಅವಳಿಗೆ ನಿಂಬೆಹಣ್ಣು ಕುಂಬಳಕಾಯಿನ ನಿವಾಳಿಸಿ ಆ ನಿಂಬೆಹಣ್ಣನ್ನು ಮೇಲ್ಗಡೆ ಕಟ್ಟಿರ್ತೀರಲ್ಲ ಏನೋ ಆ ಮುಖವಾಡ ದೃಷ್ಟಿ ಬೊಂಬೆ ಅಂತ ಹೀಗೆ ಕಣ್ಬಿಟ್ಕೊಂಡು ಹೊರಗಡೆ ಇರುತ್ತೆ, ಅದಕ್ಕೆ ಹೋಗಿ 2 ಕೊಂಬುಗಳಿರುತ್ತೆ, ಅಕಸ್ಮಾತ್ ಇದ್ದರೆ ಆ ನಿಂಬೆಹಣ್ಣು ಅಲ್ಲಿ ಚುಚ್ಚಬೇಕು. ಇಲ್ವಾ ಒಂದು ಪುಟಾಣಿ ಕಂಬಿ ಅದರೊಳಗಿಟ್ಟು ಅದಕ್ಕೆ ಚುಚ್ಚಿ ಅಲ್ಲಿ ಇಡಬೇಕು. ಅದನ್ನು ಕರೆಕ್ಟಾಗಿ ಒಂದು ವಾರ ಆದಮೇಲೆ ನೋಡಿ ಅಲ್ಲಿ ಇರಲ್ಲ ಅದು. ಆ ನಿಂಬೆಹಣ್ಣು ಉದುರೋಗಿರುತ್ತೋ ಕೆಳಗಡೆ ಹಾರೋಗಿರುತ್ತೋ ಅಥವಾ ಯಾರೇ ತೊಗೊಂಡೋಗ್ಬಿಟ್ಟು ನಿಮ್ಗೆ ಗೊತ್ತಿರಲ್ಲ, ಆ ನಿಂಬೆಹಣ್ಣು ನಿಮ್ಗೆ ಸಿಗಲ್ಲ. ಸಿಕ್ತು ಅಂದರೆ ಇನ್ನೂ ದೋಷ ಹೋಗಿಲ್ಲ ಅಂತ. ಸಿಗದೆ ತಕ್ಷಣ ಹೊಟಾಯ್ತು ಅಂತ ಇಟ್ಕೊಳ್ಳಿ, ನೀವು ಸರಿಯಾಗಿ ದೃಷ್ಟಿ ಮಾಡಿದ್ದೀರಾ, ಮನೇಲಿ ಶುಕ್ರ ದೋಷ ಅತಿ ಶೀಘ್ರದಲ್ಲಿ ಹೋಗಿದೆ, ಭಾಳ ಬೇಗ ಇನ್ಮೇಲೆ ಫಲ ಕೊಡುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಹೇಳೋದು ಅಲ್ಲಿರುತ್ತೆ. ಅಬ್ಬಬ್ಬಾ ಹೀಗೆ ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ನೀವೇ ಎತ್ಕೊಂಡು ಹೊರಗಡೆ ಬಿಸಾಕಿಬಿಟ್ಟಿರೋ ಹುಷಾರು. ಅದಕ್ಕೆ ಆ ಮೇಲ್ಗಡೆ ಇರ್ತಕ್ಕಂಥ ನಿಂಬೆಹಣ್ಣು ಭಾಳ ಜನ ಕೆಲವ್ರಿಗೆ ಮಾತ್ರ ಹೇಳ್ತೀನಿ ಕೇಳಿ, ನಮಗೇ ಗೊತ್ತಿಲ್ಲದೆ ಸೈಕಲಾಜಿಕಲ್ ಆಗಿ ಆ ನಿಂಬೆಹಣ್ಣು ಉದುರೋಗುತ್ತೆ ಅಥವಾ ಯಾರೋ ಎತ್ಕೊಂಡು ಹೋಗ್ಬಿಡ್ತಾರೆ ಅಥವಾ ಬೇಕು ಅಂತ ಹೊರಗಡೆ ಬಿಸಾಕಿರೋದನ್ನ ತುಳ್ಕೊಂಡು ಹೋದ್ರೆ ಪರವಾಗಿಲ್ಲ, ತಿರುಗಿ ಮತ್ತೆ ವಾಪಸ್ ಮನೆಯೊಳಗೆ ನಿಂಬೆಹಣ್ಣು ಯಾರೋ ಬಿಸಾಕ್ಬಿಟ್ಟಿದೆ ತಿರುಗಿ ಆ ಮನೆ ಕಡೆಗೆ ಬಿಸಾಕೋದು. ಆಮೇಲೆ ಹೇಳ್ತಿದ್ದೀನಿ ಕೇಳಿ, ದಯವಿಟ್ಟು ಯಾರೂ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀನಿ, ನಿಮ್ಮ ಮನೇಲಿ ನಿವಾಳಿಸಿದ್ರೆ ಬೀದಿಗೆ ಹಾಕಬೇಕೆ ಹೊರತು ಅಕ್ಕಪಕ್ಕದ ಮನೇಲಿ ಬಿಸಾಕ್ಬೇಡಿ ದಯವಿಟ್ಟು. ಯಾಕೆಂದರೆ ಅವ್ರ ಮನೇಲೂ ವಾಸವಾಗಿರ್ತಾರೆ, ಅವ್ರ ಮನೇಲೂ ಮನುಷ್ಯರಿರ್ತಾರೆ, ಅವ್ರ ಮನೇಲೂ ಕಷ್ಟ ಸುಖಗಳು ಎಷ್ಟೋ ಇರುತ್ತೆ. ಯಾವ ಮನೆ ಮೇಲೆ ಶತ್ರು ಮನೆ ಮೇಲೆ ಕೂಡ ಈ ಥರದ ಕೆಲಸ ಮಾಡಬೇಡಿ. ಕೆಲವು ಇದ್ದಾರೆ, ಇರಲಿ ಬಿಡು ನಾವು ನಿವಾಳಿಸಿದ್ದೀವಲ್ಲ ಹಾಳಾಗೋಗ್ಲಿ ಆ ಮುಂಡೆ ಮಕ್ಕಳು ಅಂತ ಅವ್ರ ಮನೆ ಮೇಲೆ ಬಿಸಾಕೋದು ಭಾಳ ಜನ ಮಾಡಿದ್ದಾರೆ. ಕೆಲವರು ಇದ್ದಾರೆ ವಯಸ್ಸಾದ ತಿಂದ ಇಡೋರು ಪಿಂಡ ಇಡ್ತಾರಲ್ಲ ಕಾಗೆಗೆ, ತಮ್ಮನೇ ಬಾಲ್ಕನಿ ಗಲೀಜಾಗ್ಬಿಡುತ್ತೆ ಅಂತ ಕಾಗೆಗೆ ತಿನ್ನಕ್ಕಿಡ ಇದ್ದರೆ ಅದನ್ನ ಎತ್ಕೊಂಡು ಹಸು ಕೊಡ್ಬೇಕು. ಆ್ಯಕ್ಚುಲಿ ಏನು ಮಾಡ್ತಾರೆ ಗೊತ್ತಾ, ಹಸು ಸಿಗಲ್ಲ ನಮ್ಮ ಮನೆ ಹತ್ರ ಅಪಾರ್ಟ್ಮೆಂಟ್ ಅನ್ನೋ ಲೈಫು ಅಂದ್ಬಿಟ್ಟು ಮೇಲ್ಗಡೆ ಇಟ್ಬಿಡ್ತಾರೆ ಕಾಗೆ ತಿನ್ಕೊಳ್ಳಿ ಅಂತ. ಹೀಗೇನಾದ್ರು ಇಟ್ರಿ ಅಂತ ಇಟ್ಕೊಳ್ಳಿ, ಎತ್ಕೊಂಡು ಪಕ್ಕದ ಮನೆ ಬಿಸಾಕ್ಬಿಡ್ತಾರೆ. ಕೆಲವೆಲ್ಲ ನಮ್ಮ ಮನೆ ಗಲೀಜಾಗ್ಬಿಡುತ್ತೆ ಅವ್ರ ಮನೆ ಮೇಲೆ ಇಟ್ಬಿಡು ಶರ್ಟ್ ಟಚ್ ಮೇಲೆ. ಹೀಗೇನಾದರೂ ಇಟ್ರಿ ಏನಾಗತ್ತೆ ಪರಿಣಾಮ ಹೇಳ್ತೀನಿ, ಕಾಯ್ತಾ ಇರಿ.